ಎಲ್ರಿಗೂ ನಮಸ್ತೆ. ಆದ್ಮೇಲೆ ನಾನು ನಿಮ್ಮ ಸತೀಶ್ ಎಚ್ ಆರ್. ಸ್ನೇಹಿತರೆ, ಬೈಲಿಂಗ್ವಲ್ ಕ್ಲಾಸಸ್ಸನ್ನು ಮಾಡುವಾಗ ಯಾವ ರೀತಿ ನಾವು ಲೆಸನ್ ಪ್ಲಾನನ್ನು ಪ್ರಿಪೇರನ್ನು ಮಾಡ್ಕೋಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಹೇಳ್ಕೊಳ್ತಾ, ಫಾರ್ ಎಕ್ಸಾಂಪಲ್ 4th ಸ್ಟ್ಯಾಂಡರ್ಡ್ ಒನ್ ಲೆಸನ್ ಟುಗೆದರ್ ವಿ ಕ್ಯಾನ್ ಅಂತಕ್ಕಂಥದ್ದು, ಥೀಮ್ ಟೀಮ್ ವರ್ಕ್, ಕೋಆಪ್ರೇಷನ್ ಆ್ಯಂಡ್ ಫ್ರೆಂಡ್ಶಿಪ್ ಅಂತಕ್ಕಂಥದ್ದು. ಸೊ ಇಲ್ಲಿ ಸ್ಟೇಜಸನ್ನು ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ದೆನ್ ಲರ್ನಿಂಗ್ ಆಬ್ಜೆಕ್ಟ್ಸನ್ನು ನಾವು ನೋಟ್ ಮಾಡಬೇಕಾಗುತ್ತೆ. ಫೆಸಿಲಿಟೇಟರ್ ಆ್ಯಕ್ಟಿವಿಟಿನ ನಾವು ನೋಟ್ ಮಾಡಬೇಕಾಗುತ್ತೆ. ಪ್ಯೂಪಿಲ್ಸ್ ಆ್ಯಕ್ಟಿವಿಟಿಯನ್ನು ನಾವು ನೋಟ್ ಮಾಡಬೇಕಾಗುತ್ತೆ. ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸನ್ನು ಇಲ್ಲಿ ಕೋಟ್ ಮಾಡಬೇಕಾಗುತ್ತೆ. ಅಸೆಸ್ಮೆಂಟ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸನ್ನು ನಾವು ರೈಟ್ ಅಪ್ ಮಾಡಬೇಕಾಗುತ್ತೆ. ಆ್ಯಂಡ್ ಟೀಚರ್ ರಿಫ್ಲೆಕ್ಷನನ್ನು ನಾವು ಇಲ್ಲಿ ಬರಿತಾ ಹೋಗಬೇಕಾಗುತ್ತೆ. ಈ ಇಷ್ಟು ಕಾಲಮ್ಸನ್ನ ನಾವು ಹಾಕ್ಕೋಬೇಕಾಗುತ್ತೆ. ನಂತರ ನಾವು ನೋಡಿದಾಗ ಎಂಗೇಜ್ ಅಂತಕ್ಕಂಥ ಒಂದು ನಾವು ಆಪ್ಷನನ್ನು ತೆಗೆದುಕೊಂಡಾಗ, ಅಂದರೆ CCE ಒಂದು 5 E's ಅಂತೇಳಿ ಏನು ಕರಿತೀವಿ, ಮೊದಲನೇ ಇಯನ್ನು ನಾವು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಟು ಕ್ರಿಯೇಟ್ ಇಂಟ್ರೆಸ್ಟ್ ಇನ್ ದ ಪೊಯಮ್, ಟು ಆಕ್ಟಿವಿಟಿ where knowledge about teamwork and helping others, ಈ ಥರ ನೋಟನ್ನು ಮಾಡ್ಬೋದು. ಗ್ರೀಟ್ಸ್ ದ ಲರ್ನರ್ಸ್ ಆ್ಯಂಡ್ ಆಸ್ಕ್ ಸಿಂಪಲ್ ಕ್ವಶನ್ಸ್ ಸಚ್ ಆಸ್ ಡು ಯು ಲೈಕ್ ಪ್ಲೇಯಿಂಗ್ ವಿತ್ ಫ್ರೆಂಡ್ಸ್, ಕ್ಯಾನ್ ಯು ಡೂ ಎವ್ರಿ ಟಾಸ್ಕ್ ಅಲೋನ್ ಅಂತಕ್ಕಂಥದ್ದು. ಅಬ್ಸರ್ವ್ ದ ಪಿಕ್ಚರ್ ಕೇರ್ಫುಲಿ, ಶೇರ್ ದ ಎಕ್ಸ್ಪೀರಿಯನ್ಸ್ ಆಫ್ ಹೆಲ್ಪಿಂಗ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅಂತಕ್ಕಂಥದ್ದು ಪ್ಯೂಪಿಲ್ಸ್ ಆ್ಯಕ್ಟಿವಿಟಿ ಆಗಿರುತ್ತೆ ಅಂತಕ್ಕಂಥದ್ದು. ಇನ್ನು TLM ಅನ್ನು ನಾವು ನೋಡಿದರೆ ಪಿಕ್ಚರ್ ಆಫ್ ಚಿಲ್ಡ್ರನ್ ಹೆಲ್ಪಿಂಗ್ ಈಚ್ ಅದರ್, ಫ್ಲ್ಯಾಶ್ ಕಾರ್ಡ್ಸ್ ವಿತ್ ವರ್ಡ್ಸ್ ಲೈಕ್ ಟೀಮ್, ಹೆಲ್ಪ್, ಫ್ರೆಂಡ್, ಟುಗೆದರ್, ಲೈಕ್ ದ್ಯಾಟ್. ಇನ್ನು ಅಸೆಸ್ಮೆಂಟ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸನ್ನು ನಾವು ನೋಡ್ತಾ ಹೋದರೆ ಓರಲ್ ಕ್ವಶನಿಂಗ್, ಅಬ್ಸರ್ವೇಷನ್, ಇಂಟ್ರ್ಯಾಕ್ಷನ್ ವಿತ್ ಲರ್ನರ್ಸ್, ಆ್ಯಂಡ್ ದೆನ್ ಟೀಚರ್ ರಿಫ್ಲೆಕ್ಷನಲ್ಲಿ where all learners activity involved did the picture and questions generate interest in the poem ಅಂತಕ್ಕಂಥ. ಸೊ ಇದಿಷ್ಟು ಕೂಡ ಎಂಗೇಜಲ್ಲಿ ಈ ಥರ ನಾವು ನೋಟನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಇನ್ನು ಎಕ್ಸ್ಪ್ಲೋರ್ ಆಕ್ಟಿವಿಟಿ ಬಂದಂಥ ಸಂದರ್ಭದಲ್ಲಿ ಸ್ಟೆಪ್ ಬಂದಾಗ ಟು ಲಿಸನ್ ಟು ದ ಪೊಯಮ್ ಅಟೆಂಟಿವ್ಲಿ, ಟು ಐಡೆಂಟಿಫೈ ಫೆಮಿಲಿಯರ್ ವರ್ಡ್ಸ್ ಆ್ಯಂಡ್ ರೈಮಿಂಗ್ ವರ್ಡ್ಸ್. ಇಲ್ಲಿ ಟೀಚರ್ ಆಕ್ಟಿವಿಟಿ ಅಥವಾ ಫೆಸಿಲಿಟೇಟರ್ ಆಕ್ಟಿವಿಟಿನಲ್ಲಿ ರೀಸೈಟ್ ದ ಪೊಯಮ್ ವಿತ್ ಪ್ರಾಪರ್ ರಿದಮ್, ಆಕ್ಷನ್ ಆ್ಯಂಡ್ ಎಕ್ಸ್ಪ್ರೆಷನ್, ರೀಡ್ಸ್ ದ ಪೊಯಮ್ ಅಗೈನ್ ಲೈನ್ ಬೈ ಲೈನ್. ಪ್ಯೂಪಿಲ್ಸ್ ಆಕ್ಟಿವಿಟಿಯಲ್ಲಿ ಲಿಸನ್ ಕೇರ್ಫುಲಿ ಟು ದ ರಿಫ್ಲೆಕ್ಷನ್ ರಿಸೈಟೇಷನ್, ರಿಪೀಟ್ ಲೈನ್ಸ್ ಆಫ್ಟರ್ ದ ಟೀಚರ್. ಪೊಯಮ್ ಚಾರ್ಟ್, ಬ್ಲ್ಯಾಕ್ ಬೋರ್ಡ್, ಫ್ಲ್ಯಾಶ್ ಕಾರ್ಡ್ಸ್, ಪಾಯಿಂಟರ್. ಅಬ್ಸರ್ವೇಷನ್ checklist, participation in recitation, identification of rhyming words. Teacher reflectionally, did learners enjoy the recitation, where the able identify rhyming words and repeat the lines. ಸೊ ಈ ಸ್ಟೆಪ್ಪಿನ ನಂತರ ಬರ್ತಕ್ಕಂಥದ್ದು ಎಕ್ಸ್ಪ್ಲೈನ್. To understand the meaning of the poem, to learn new vocabulary, to develop comprehension and speaking skills. Explain each stanza in simple language. Discuss the message of teamwork and friendship. Listen to the explanation. Answer cooperation questions. Blackboard, chalk, vocabulary flashcards, poem chart. Question and answer session, oral responses, vocabulary usage, where learners able to understand the central idea and answer questioning correctly. In a elaborately, to connect the poem with real life situation, to promote creativity and collaborate learning.
Divide learners into small groups. Give a simple activity. Work in groups. Draw discusses example of teamwork. Drawing sheets, cranes, teamwork, picture cards, role play, props. Group activity assessment observation, rubric, peer interaction. Did learners connect the poem to real life experience? Last, finally, evaluate sectionally to assess understanding of the poem, to check vocabulary and comprehension, to evaluate, participate, and language use. Conduct oral and written evaluation. Ask learners to complete simple tasks. Complete the worksheets. Answer question orally and writing. Worksheet, blackboard, poem, chart. Worksheet, oral, recitation, observation, questioning, technique. Did the learners achieve the learning objectives? What improvements are needed in future lessons? ಸೊ ಈ ರೀತಿ 5 ಈಸ್ಗಳನ್ನು ನಾವು ಬಳಸ್ಕೊಂಡು ನೋಟ್ಸ್ ಆಫ್ ಲೆಸನ್ನ ನಾವು ಪ್ರಿಪೇರನ್ನು ಮಾಡಬೇಕಾಗುತ್ತೆ ಲೆಸನ್ ಪ್ಲಾನ್ನ. ಸೊ ಈಗ LBA ಲಾಗಿನಲ್ಲಿ ಲೆಸನ್ ಪ್ಲಾನನ್ನು ಕೊಡಲಾಗಿದೆ. ಸೊ ಅಲ್ಲೂ ಕೂಡ ನೀವು ಆನ್ಲೈನಲ್ಲಿ ಬೈಲಿಂಗ್ವಲ್ಗೆ ಸಂಬಂಧಪಟ್ಟಂತೆ ಲೆಸನ್ ಪ್ಲಾನನ್ನು ಚಾಪ್ಟರನ್ನು ಸೆಲೆಕ್ಟ್ ಮಾಡ್ಕೊಂಡು ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇದು ಒಂದು ಮಾದರಿ ಅಷ್ಟೇ. ಇದಕ್ಕಿಂತ ಉತ್ತಮವಾಗಿ ತಮ್ಮ ಒಂದು ಶಾಲಾ ಹಂತದಲ್ಲಿ ನೀವು ಲೆಸನ್ ಪ್ಲಾನನ್ನು ಪ್ರಿಪೇರನ್ನು ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳು ಭಾಳಷ್ಟು ಇದೆ ಅಂತಕ್ಕಂಥ ಮಾತುಗಳನ್ನ ತಮ್ಮೊಟ್ಟಿಗೆ ಹಂಚ್ಕೊಳ್ತಾ, ಒಟ್ಟಾರೆಯಾಗಿ ಇದೊಂದು ಮಾದರಿ ಲೆಸನ್ ಪ್ಲಾನನ್ನು ತಮ್ಮೊಟ್ಟಿಗೆ ನಾನು ಹಂಚ್ಕೊಂಡಿದ್ದೀನಿ. ಎಲ್ಲರಿಗೂ ಕೂಡ ನಮಸ್ತೆ, ಧನ್ಯವಾದಗಳು.